ಈ ಕಾಡಿನ ದಾರಿಯಲ್ಲಿ ಆಟೋ ಓಡಿಸೋದು ಸುಲಭ, ಆದರೆ ಒಳಗೆ ಕೂತವರ ಮಾತು ಕೇಳೋದು ಅಪಾಯ. ಏಕೆಂದರೆ ಇಲ್ಲಿ ಪ್ರತಿಯೊಬ್ಬ ಪ್ರಯಾಣಿಕನೂ ಜೀವಂತನಾಗಿರೋದಿಲ್ಲ. ಶಂಕರ್ ಆಟೋ ಓಡಿಸಿಕೊಂಡು ರಕ್ತಗಿರಿ ಎಂಬ ಹಳ್ಳಿಯಿಂದ ಹೊರಟಿದ್ದನು. ರಕ್ತಗಿರಿಯ ಕೊನೆಯಲ್ಲಿ ಹಳೆಯ ಬಸ್ ನಿಲ್ದಾಣ. ಆ ಹಳೆಯ ಬಸ್ ನಿಲ್ದಾಣದಲ್ಲಿ ಒಬ್ಬ ಪ್ರಯಾಣಿಕ ಬಸ್ಸಿಗಾಗಿ ಕಾಯುತ್ತಿದ್ದ. ರಾತ್ರಿ ಸುಮಾರು 10:30 ಆದರೂ ಯಾವ ಒಂದು ಬಸ್ ಕೂಡ ಬರಲಿಲ್ಲ. ತುಂಬಾ ಭಯದಲ್ಲಿ ಬಸ್ ನಿಲ್ದಾಣದಲ್ಲಿ ನಿಂತುಕೊಂಡ. ಅಷ್ಟೊತ್ತಿಗೆ ಒಂದು ಆಟೋ ಬರುವುದು ಕಾಣಿಸಿತು. ಆಟೋವನ್ನು ನಿಲ್ಲಿಸಿ ಅದರಲ್ಲಿ ಹತ್ತಿದರು. ಡ್ರೈವರ್ ಶಂಕರ್ ಗಿರಾಕಿ ಸಿಕ್ಕಿತೆಂಬ ಖುಷಿಯಲ್ಲಿದ್ದನು. ರಕ್ತಗಿರಿಯನ್ನು ದಾಟಿ ಆಟೋ ಚಾಲಕ ಮತ್ತು ರಮೇಶ್ ಹೊರಟು ಹೋದರು. ರಾತ್ರಿ 11 ಗಂಟೆ. ದಟ್ಟ ಕಾಡಿನ ಮಧ್ಯೆ ಹಳೆಯ ಆಟೋ. ಮುಂದೆ ಚಾಲಕ, ಹಿಂದೆ ಒಬ್ಬನೇ ಪ್ರಯಾಣಿಕ. ಸುತ್ತಲೂ ಮೌನ, ಆದರೆ ಮೌನದೊಳಗೆ ಉಸಿರು. ಡ್ರೈವರ್, ಈ ದಾರಿ ತುಂಬಾ ಸುಮ್ಮನಾಗಿದೆ. ರಾತ್ರಿ ಸಮಯದಲ್ಲಿ ನೀನು ಇಲ್ಲಿ ಒಬ್ಬನೇ ಆಟೋ ಓಡಿಸೋದಕ್ಕೆ ಭಯವಾಗೋದಿಲ್ವೇ? ಭಯ ಇರೋದೇ ಅಲ್ವಾ ಸಾರ್. ಇಲ್ಲಿ ರಾತ್ರಿ ಹೊತ್ತು ಹೆಚ್ಚಾಗಿ ಕಾಣೋದು ನೆನ್ಪುಗಳು. ಅವು ಆಟೋ ಹಾರ್ನ್ ಕೇಳಿದ್ರೆ ಎಚ್ಚರಗೊಳ್ತವೆ. ಆಟೋ ಇಂಜಿನ್ ಶಬ್ದ ನಿಧಾನವಾಗಿ ಬದಲಾಗುತ್ತದೆ. ಚಕ್ರಗಳು ರಸ್ತೆಯಲ್ಲ, ಯಾರೋ ಎಲುಬಿನ ಮೇಲೆ ಓಡಿದಂತೆ ಶಬ್ದ ಬರುತ್ತದೆ. ಈ ಶಬ್ದ ಸರಿಯಿಲ್ಲ. ಚಕ್ರದ ಕೆಳಗೆ ಏನಾದರೂ ಬಿದ್ದಿದೆಯಾ ಅನಿಸುತ್ತಿದೆ. ಒಂದು ಬಾರಿ ನಿಲ್ಲಿಸಿ ನೋಡಬಹುದಾ? ಇಲ್ಲೊಮ್ಮೆ ನಿಲ್ಲಿಸಿದರೆ ಆಟೋ ಮತ್ತೆ ಸ್ಟಾರ್ಟ್ ಆಗಲ್ಲ ಸಾರ್. ಈ ದಾರಿಯಲ್ಲಿ ನಿಂತವರು ಕಾಡಿನೊಳಗೆ ಕರಗಿ ಹೋಗಿದ್ದಾರೆ. ಹೌದಾ? ಈ ಕಾಡಿನಲ್ಲಿ ನೀನು ಹೇಗೆ ಧೈರ್ಯದಿಂದ ಆಟೋ ಓಡಿಸುತ್ತೀಯಾ? ಮತ್ತೆ ನಾವು ದಿನಾಲೂ ಇಲ್ಲೇ ಇಲ್ವಾ ಇರೋದು? ಅಂದರೆ ನಿಮ್ಮ ಮಾತಿನ ಅರ್ಥ? ಅಯ್ಯೋ, ಏನಿದು? ಕಾಡಿನ ಮರಗಳು ನಮ್ಮ ಹತ್ತಿರವೇ ಬರುತ್ತಿವೆಯಲ್ಲ. ಏನಾಗ್ತಿದೆ ಇಲ್ಲಿ? ನನಗೆ ತುಂಬ ಭಯವಾಗ್ತಿದೆ. ನಾವೇ ಮುಂದಕ್ಕೆ ಹೋಗುತ್ತಿಲ್ಲವೋ ಅಥವಾ ಈ ಕಾಡು ನಮ್ಮ ಹತ್ತಿರ ಬರುತ್ತಿದೆಯೋ ಏನೋ ಒಂದು ಗೊತ್ತಾಗುತ್ತಿಲ್ಲವಲ್ಲ. ನಾವು ಮುಂದೆ ಹೋಗ್ತಿಲ್ಲ ಸರ್. ಈ ಕಾಡೆ ನಮ್ಮತ್ತ ಬರ್ತಿದೆ. ಹೀಗೆ ಭಯದಿಂದ ಆ ಕಾಡನ್ನು ದಾಟಿದರು. ಅವರಿಗೆ ಅನಿರೀಕ್ಷಿತ ಘಟನೆಗಳು ನಡೆಯುತ್ತಲೇ ಇದ್ದವು. ಸ್ವಲ್ಪ ಸಮಯದ ನಂತರ ಒಂದು ಹಳ್ಳಿಯಲ್ಲಿ ಆಟೋ ನಿಂತಿತು. ಪ್ರಯಾಣಿಕ ಕೆಳಗಿಳಿದನು. ಅದೊಂದು ವಿಚಿತ್ರ ಹಳ್ಳಿ. ಮನೆಗಳೇ ಇಲ್ಲ, ನಿಶಬ್ದ. ಒಬ್ಬರು ಮನುಷ್ಯರೇ ಕಾಣಲಿಲ್ಲ. ಸ್ವಲ್ಪ ಸಮಯ ಹಾಗೆ ನಿಂತುಕೊಂಡ ನಂತರ, ನೋಡಪ್ಪ, ನೀನು ಇನ್ನೂ ಹೊರಡಬಹುದು. ನಾನಿಲ್ಲಿ ಉಳಿದುಕೊಳ್ತೇನೆ. ಆಟೋ ಚಾಲಕ ಏನನ್ನೂ ಮಾತನಾಡಲಿಲ್ಲ. ಸುಮ್ಮನೆ ತಿರುಗಿಸಿಕೊಂಡು ಹೊರಟು ಹೋದನು. ಆಟೋ ಹೋದ ನಂತರ ಹಳ್ಳಿಯ ತುಂಬ ನಿಶಬ್ದ ಆವರಿಸಿತು. ರಮೇಶ ಕತ್ತಲೆಯಲ್ಲಿ ನಡೆಯಲು ಆರಂಭಿಸಿದ. ಅಷ್ಟರಲ್ಲಿ ಮಳೆ ಸುರಿಯಲಾರಂಭಿಸಿತು. ಮಳೆ ಬರುವುದನ್ನು ಕಂಡು ರಮೇಶನು ಒಂದು ಮರದ ಕೆಳಗೆ ಹೋಗಿ ನಿಂತುಕೊಂಡ. ಆದರೆ ರಮೇಶನಿಗೆ ಗೊತ್ತಿರಲಿಲ್ಲ ಅದು ದೆವ್ವದ ಮರವೆಂದು. ಓ, ಬಂದೆಯಾ? ಬಾ, ನನ್ನ ನೆರಳು ನಿನಗೆ ಆಸರೆಯಾಗುವುದು ಎಂದುಕೊಂಡೆಯಾ? ನಾನು ನಿನ್ನನ್ನು ಇಲ್ಲಿಯೇ ಮುಗಿಸಿಬಿಡುತ್ತೇನೆ. ಯಾರ್ ನೀವು? ಎಲ್ಲಿದ್ದೀರಾ? ನನಗೆ ತುಂಬಾ ಭಯವಾಗುತ್ತಿದೆ. ನನ್ನ ಎದುರು ಬನ್ನಿ. ಆದರೆ ಎಲ್ಲವೂ ಮೌನ. ರಮೇಶನು ಆ ಕಡೆ ಈ ಕಡೆ ಹುಡುಕಲು ಆರಂಭಿಸಿದ. ಆ ಧ್ವನಿ ಕೇಳಿಲಿಲ್ಲ. ಸ್ವಲ್ಪ ಸಮಯದ ನಂತರ ಮತ್ತೆ ಆ ಧ್ವನಿ ಕೇಳಿತು. ನೀನು ಇನ್ನೂ ಹೋಗಿಲ್ಲವೇ? ನಿನಗೆ ನಾನು ಪ್ರಾಣಭಿಕ್ಷೆ ಕೊಟ್ಟಿದ್ದೆ. ಆದರೆ ನಿನಗೆ ಬದುಕುವ ಆಸೆಯಿದ್ದಂತಿಲ್ಲ. ನಿನ್ನನ್ನು ನಾನು ಈಗಲೇ ಕೊಂದು ಬಿಡುತ್ತೇನೆ. ಅಯ್ಯೋ, ನೀವು ಯಾರೆಂದು ನನಗೆ ಗೊತ್ತಿಲ್ಲ. ನಾನು ಯಾರೆಂದು ನಿಮಗೆ ಗೊತ್ತೇ? ನೀನು ಯಾರು ಎಂದು ತಿಳಿದುಕೊಳ್ಳುವ ಅವಶ್ಯಕತೆ ನನಗಿಲ್ಲ. ನನಗೆ ಬೇಕಿರುವುದು ನಿನ್ನ ರಕ್ತ ಮಾತ್ರ. ನನ್ನ ರಕ್ತವೇ? ನಿಮ್ಮನ್ನು ನಾನು ನೋಡಬೇಕು. ದಯವಿಟ್ಟು ನನ್ನ ಕಣ್ಣೆದುರು ಬನ್ನಿ.
ಆದರೆ ಇದ್ದಕ್ಕಿದ್ದಂತೆ ಮರದ ಹಿಂದಿನಿಂದ ಆಟೋ ಓಡಿಸಿಕೊಂಡು ಬಂದ ವ್ಯಕ್ತಿ ಅಲ್ಲಿಂದ ಬಂದನು. ಏನು ಡ್ರೈವರ್ ನೀನು? ನನ್ನನ್ನ ನಡು ದಾರಿಯಲ್ಲಿ ಇಳಿಸಿ ಈಗ ಮರದ ಬಳಿ ಬಂದು ಅವಿತುಕೊಂಡು ಕೂತಿರುವೆಯಾ? ಏನು ಹೇಳುತ್ತಿದ್ದೀರಿ? ನಾನು ಆಟೋ ಡ್ರೈವರ್ ಅಲ್ಲ. ನಾನು ರಕ್ತಗಿರಿಯಿಂದ ಹೊರಟಿದ್ದೆ. ಇಲ್ಲಿಗೆ ಯಾರು ನನ್ನನ್ನು ನಡುದಾರಿಯಲ್ಲಿ ಬಿಟ್ಟು ಹೋದರು? ನನ್ನನ್ನು ಕರೆದುಕೊಂಡು ಬಂದ ವ್ಯಕ್ತಿ ನಿನ್ನ ವೇಷದಲ್ಲಿಯೇ ಇದ್ದ. ಆ ವ್ಯಕ್ತಿಯಾಗಿರ್ಬೇಕು ನಿನ್ನನ್ನು ಕರೆದುಕೊಂಡು ಬಂದು ಇಲ್ಲಿ ಬಿಟ್ಟಿದ್ದಾನೆ. ನಾನು ಭಯದಲ್ಲಿ ನೀವು ಯಾರೆಂದು ಗೊತ್ತಾಗದೆ ನಿಮ್ಮನ್ನ ಎದುರಿಸಲು ಪ್ರಯತ್ನ ಮಾಡಿದೆ. ನನ್ನ ರಕ್ಷಣೆಗೆ ನಿಮಗೆ ಆ ರೀತಿ ಮಾತನಾಡಿದೆ. ಬನ್ನಿ, ನಾವು ನಡೆದುಕೊಂಡು ಹೋಗೋಣ. ಯಾವ ಕಡೆಯೆಂದು ನಡೆದುಕೊಂಡು ಹೋಗುತ್ತೀರಿ? ನಾವು ಬಂದ ದಾರಿ ನಿಮಗೆ ಗೊತ್ತಿದೆಯೇ? ಇಬ್ಬರೂ ಬಂದ ದಾರಿ ಯಾವುದೆಂದು ಇಬ್ಬರಿಗೂ ಗೊತ್ತಿಲ್ಲ. ಯಾಕೆಂದರೆ ಇವರು ಬಂದು ಇಳಿದ ಜಾಗ ಕ್ಷಣದಿಂದ ಕ್ಷಣಕ್ಕೆ ಬದಲಾಗುತ್ತಾ ಇತ್ತು. ಬನ್ನಿ, ನಾವ್ಯಾವುದಾದ್ರೂ ರಸ್ತೆಯನ್ನ ಹಿಡಿದುಕೊಂಡು ಮುಂದೆ ಸಾಗೋಣ. ಆಯ್ತು, ನಡೀರಿ, ಹೋಗೋಣ. ಆದ್ರೆ ದಾರಿ ಮಧ್ಯದಲ್ಲಿ ಏನಾದರೂ ಅನಾಹುತ ಸಂಭವಿಸಿದರೆ ಏನು ಮಾಡೋದು? ನಾವು ಇಲ್ಲಿದ್ದು ಬೆಳಿಗ್ಗೆ ಹೋದರೆ ಆಯ್ತಲ್ಲವೇ? ಬೆಳಿಗ್ಗೆವರೆಗೂ ಕಾಯಲು ಇದು ಸುರಕ್ಷಿತ ಸ್ಥಳವಲ್ಲ. ಆಯ್ತು, ನಡಿರಿ, ಹೋಗೋಣ. ಹೀಗೆ ಸ್ವಲ್ಪ ದೂರ ನಡೆದರು. ರಮೇಶನು ಮುಂದೆ ನಡೆಯುತ್ತಿದ್ದ. ರಮೇಶಣ್ಣ ಹಿಂದೆ ಮಧ್ಯದಾರಿಯಲ್ಲಿ ಭೇಟಿಯಾದ ವ್ಯಕ್ತಿ ಇದ್ದ. ಈ ವ್ಯಕ್ತಿ ಇದ್ದಕ್ಕಿದ್ದಂತೆ ಮಾಯವಾದನು. ಅಣ್ಣ ಅಣ್ಣ, ಎಲ್ಹೋದ್ರಿ? ನಾನು ಇಲ್ಲಿದ್ದೇನೆ, ಬೇಗ ಬನ್ನಿ. ನನ್ನ ಜೊತೆ ಬಂದ ವ್ಯಕ್ತಿ ದೆವ್ವ ಆಗಿರಬಹುದು. ಆದ್ರೆ ಅಲ್ಲಿ ನಡೆದಿದ್ದು ಬೇರೆ. ಅಲ್ಲಿ ಭೂತ ಅವನನ್ನು ಅಪಹರಿಸಿಕೊಂಡು ತೆಗೆದುಕೊಂಡು ಹೋಗಿದ್ದು. ಗಾಬರಿಯಲ್ಲಿ ರಮೇಶ್ ಕಾಡಿನ ರಸ್ತೆಯಲ್ಲಿ ಓಡಲು ಶುರು ಮಾಡಿದ. ಇವ ನೋಡುತ್ತಿರುವ ಸಮಯದಲ್ಲಿ ದೆವ್ವ ಒಂದು ಮುಂದೆ ಬಂದು ನಿಂತಿತು. ರಮೇಶ್ ಗಾಬರಿಯಲ್ಲಿ ನಿಂತನು. ಎಲ್ಲಿಗೆ ಹೊರಟಿರುವೆ? ನಿನ್ನನ್ನು ಕರೆದುಕೊಂಡು ಬಂದಿರುವುದು ಓಡಿ ಹೋಗಲು ಅಲ್ಲ. ಅಂದ್ರೆ ನನ್ನನ್ನ ಕರೆದುಕೊಂಡು ಬಂದಿರೋದು ಯಾರು? ರಮೇಶನು ತುಂಬಾ ಗಾಬರಿಗೊಂಡನು. ಭಯದಲ್ಲಿ ಮತ್ತೆ ಓಡಲು ಶುರು ಮಾಡಿದ. ಓಡಿ ಓಡಿ ಒಂದು ಕಾಡುದಾರಿಯ ಪಕ್ಕದಲ್ಲಿ ಬಂದು ನಿಂತನು. ಇಲ್ಲಿ ಏನಾಗುತ್ತಿದೆ ನನ್ಗೆ ಒಂದೂ ತಿಳಿಯುತ್ತಿಲ್ಲ. ಅಯ್ಯೋ ದೇವ್ರೆ, ನನ್ಮೇಲೆ ಕರುಣೆ ತೋರ್ಸಪ್ಪ. ಹೀಗೆ ಎನ್ನುತ್ತಿದ್ದಂತೆ ಆ ಕಡೆಯಿಂದ ಮತ್ತೆ ಒಂದು ಆಟೋ ಬರುವುದು ಕಂಡಿತು. ದೇವ್ರೆ, ಈ ಆಟೋ ಕಳುಹಿಸಿ ನನಗೆ ತುಂಬಾ ಸಹಾಯ ಮಾಡಿದೆ ಕಣಪ್ಪ. ಧನ್ಯವಾದ ದೇವ್ರೆ. ಆಟೋ ಅವನ ಮುಂದೆ ಬರುತ್ತಿದ್ದಂತೆ ಅದರಲ್ಲಿ ಯಾವ ವ್ಯಕ್ತಿಯೂ ಮತ್ತು ಡ್ರೈವರ್ ಕಾಣಲೇ ಇಲ್ಲ. ಆಟೋ ಹತ್ತಿರ ಬಂದಂತೆ ಅದರ ಎಂಜಿನ್ ಶಬ್ದ ಬದಲಾಗುತ್ತಿತ್ತು. ಯಂತ್ರದ ಶಬ್ದ ಅಲ್ಲ, ಯಾರೋ ಉಸಿರಾಡುವ ಶಬ್ದದಂತೆ. ಆಟೋ ಅವನ ಮುಂದೆ ಬಂದು ತಾನೇ ನಿಂತಿತ್ತು. ರಮೇಶ್ ಗಾಬರಿಗೊಂಡು ಆಟೋವನ್ನು ನೋಡುತ್ತಾ ನಿಂತ. ಆಟೋ ತಾನಾಗಿಯೇ ಅಲುಗಾಡಲು ಶುರು ಮಾಡಿತ್ತು. ಅದರಲ್ಲಿ ಯಾರೋ ಇದ್ದಂತೆ ಭಾಸವಾಗ್ತದೆ, ಆದ್ರೆ ಕಣ್ಣಿಗೆ ಕಾಣುತ್ತಿಲ್ಲ. ಯಾರಾದ್ರೂ ಇದ್ದೀರಾರಾ? ಆದ್ರೆ ಯಾವ ಶಬ್ದವೂ ಹೊರಗೆ ಬರಲಿಲ್ಲ. ನಿಮ್ಗೆ ಕೇಳ್ತೇನೆ, ಯಾರಾದ್ರೂ ಇದ್ದೀರಾ? ಸುಮ್ಮನೆ ಆಟ ಆಡಬೇಡಿ, ದಯವಿಟ್ಟು ನನ್ನ ಮುಂದೆ ಬನ್ನಿ. ತಕ್ಷಣವೇ ಆಟೋ ಮಾಯವಾಗಿ ಅಲ್ಲಿ ಕರಾಳ ಭೂತವನ್ನು ಪ್ರತ್ಯಕ್ಷವಾಯಿತು. ಆ ಭೂತವು ಮನುಷ್ಯನ ಮೇಲೆ ಸುತ್ತತೊಡಗಿತು. ಆ ಮನುಷ್ಯನಿಗೆ ತುಂಬ ಕೋಪ ಬಂದಿತು. ಸ್ನೇಹಿತರೆ, ಟ್ವಿಸ್ಟ್ ಇರುವುದೇ ಇಲ್ಲಿ. ಮನುಷ್ಯನಿಗೆ ಭೂತವನ್ನು ನೋಡಿ ಹೆದರಿಕೆ ಬರುತ್ತದೆ ಹೊರತು ಕೋಪ ಬರುವುದಿಲ್ಲ. ಆದರೆ ನಿಜವಾಗಿಯೂ ಈತನು ಮನುಷ್ಯನೇ ಅಲ್ಲ. ಆ ಭೂತವನ್ನು ನೋಡಿ ಈ ಮನುಷ್ಯ ಸ್ವಲ್ಪವೇ ತನ್ನ ಆಕಾರವನ್ನು ಬದಲಿಸತೊಡಗಿದನು. ಅಷ್ಟರಲ್ಲಿ ಅದೇ ಕಾಡಿನಲ್ಲಿ ವಾಸಿಸುತ್ತಿದ್ದ ಒಬ್ಬ ತಪಸ್ವಿ ಆ ದಾರಿಯನ್ನು ಹಿಡಿದು ಬರುತ್ತಿದ್ದ. ಇತ್ತ ಎರಡು ಭೂತಗಳಿಗೂ ನಡುವೆ ಯುದ್ಧ ಶುರುವಾಗುತ್ತಿತ್ತು. ಆ ತಪಸ್ವಿಯನ್ನು ನೋಡಿದ ಭೂತಗಳು ಅಲ್ಲಿಂದ ಮಾಯವಾದವು. ಆ ಮನುಷ್ಯನು ಭೂತವೇ? ಆ ಮನುಷ್ಯ ಭೂತವಾಗಿದ್ದರೆ ಈ ಭೂತ ಆ ಭೂತಕ್ಕೆ ಏಕೆ ಕಾಟ ಕೊಡುತ್ತಿತ್ತು? ಇಂಟ್ರೆಸ್ಟಿಂಗ್ ಕಥೆಗಾಗಿ ಪಾರ್ಟ್ 2 ಎಂದು